ಸಹಕಾರಿಯಾಗಿರುವ ಗೊಂಬೆ ಬ್ರಹ್ಮಾಣಿ ರಾಜರಾಜರ ರಾಣಿ ವಿಜಯ ಗೋಪಾಲನ ಸೊಸೆಯು ಮಧುವನೆ ಮಧುವನೆ
ಯಾಕ್ರಿಪ್ಪ ಕಣ್ಣೇನು ಕಿಸೆದಾಗ ಹಾಕ್ಯಾರ ನಾನು ಕಣ್ಣೇನ ಕಿಸದಾಗ ಹಾಕಿಲ್ಲ ಹಾಕಿಲ್ಲ ಕಿವಿಯೇನ ಪದರೊಳಗೆ ಕಟ್ಟಿಲ್ಲ ನನಗ ವಿಚಿತ್ರ ಕಾಣ್ಲಿಕ್ಕೆ ಹಚ್ಚಾರ ಅದು ಹೇಗ ಮೇಲ್ ನೋಡ್ಲಿಕ್ಕೆ ಆನೆ ಮುಖ ಅದ ಆನೆ ಅಂತ ಮುಖ ಅದ ಕೆಳಗೆ ನೋಡಲು ಮಾನವನ ಶರೀರ ನನಗ ವಿಚಿತ್ರ ಕಾಣ್ಲಿಕ್ಕೆ ಹಚ್ಚಾರ್ರಿ ಆದ ಕಾರಣ ಯಾರು ಹೊತ್ತು ಕೇಳ್ತಾ ಇದ್ದೀರಿ ಹೌದ್ರಿ ಪ್ರಥಮದಲ್ಲಿ ಬಂದಿವ್ರಿಗೆ ವಿಘ್ನೇಶ್ವರ ಮತ್ತು ವಿಘ್ನೇಶ್ವರ ಅಂತಾರ ನೋಡ್ರಿ ಬಂದಾಗಿಂದ ಹಚ್ಚಿ ವಿಘ್ನ ಇನ್ನ ಬಿಡವಲ್ಲಿ ಹಾಗಲ್ಲ ಏನಿಲ್ಲಿ ವಿಘ್ನಗಳು ಬರ್ತಾವ ಅವುಗಳನ್ನ ದೂರ ಮಾಡ್ತಕ್ಕಂಥವ್ರು ಎಷ್ಟು ದೂರ ಮಾಡ್ತಾರ್ರಿ ನಾಳೆ ಬೆಳಗಾವ ಮಠ ಮಾಡ್ತಾರ್ರಿ ಆಯ್ತು ಬಿಡ್ರಪ್ಪ ದೂರ ಅಂದ್ರೆ ಏನು ಏನ್ರಿ ಬರ್ತಕ್ಕಂಥ ವಿಘ್ನಗಳನ್ನು ನಿರ್ವಿಘ್ನ ಮಾಡ್ತಕ್ಕಂಥವ್ರು ವಿಘ್ನೇಶ್ವರ ಅನ್ಲಿಕ್ಕೆ ಬೇಕು ಭಾರದಂತೆ ಮಾಡುವರು ಇರ್ಲಪ್ಪ ಇದು ಅಲ್ಲದ ಇವ್ರಿಗೆ ಮತ್ತೇನಂತಾರ ಇವರಿಗೆ ಒಕ್ಕರ್ ತುಂಡ ಮತ್ತು ಒಕ್ಕರ್ ತುಂಡ ಅಂತ ನಾವ್ ಮಾರ್ತಾ ಇದ್ರಿ ಒಕ್ಕರ್ ತುಂಡು ಏನ ಬಾಕ್ರಿಯಾಗ 2 ತುಂಡು ಗಾವಂಗಿ ಬಡದಕ್ಕೆ ಮಗಲ ಹಚ್ಬೇಕಂತ ಮಾಡ್ಯಾರೇನು ಹೌದ್ರಿ ಒಕ್ಕರ್ ಅಂದ್ರೆ ಏನು ಏನ್ರಿಪ್ಪ ಇವರ ಮುಖವು ತುಂಡ ಅಂದರೆ ಡೊಂಕು ಇವರ ಮುಖ ಡೊಂಕಿದಗೋಸ್ಕರವಾಗಿ ಒಕ್ಕರ್ ತುಂಡ ಮತ್ತು ಒಕ್ಕರ್ ತುಂಡ ಅಂತ ನಾವ್ ಮಾರ್ತಾ ಇದ್ವಿ ಅದನ್ನಾದ್ರೂ ಅಂತ ಇದ್ದೇವ್ರಿ ಅಂತ ಇದ್ದೀರಿ ಇದು ಅಲ್ಲದ ಮತ್ತೇನಂತಾರ ಇವ್ರಿಗೆ ಲಂಬೋದರ ಮತ್ತು ಲಂಬೋದರ ಅಂತಾರ ನೋಡ್ರಿ ಯಾಕ್ರಿ ಕೂತು ಮಂಡಿ ಕೆತ್ತನು 2 ಮಳ ಎತ್ತರ ಅದಾನ ಹಾಗಲ್ಲ ಲಂಬಂದ್ರೆ ಏನು ಏನ್ರಿ ದೊಡ್ಡದು ಅಥವಾ ದೊಡ್ಡದು ಹೌದು ಉದರ ಅಂದ್ರೆ ಇವರ ಹೊಟ್ಟೆ ಜೋಡಿದಕ್ಕೋಸ್ಕರವಾಗಿ ಇವರಿಗೆ ಲಂಬೋದರ ಮತ್ತು ಲಂಬೋದರ ಅಂತ ನಾಮಕೃತ ಬಂದೈತಿ ಲಂಬೋದರ ಅಂತ ಇದ್ದೇವ್ರಿ ಇದು ಅಲ್ಲದ ಮತ್ತೇನಂತಾರ ಇವ್ರಿಗೆ ಗಣಪತಿ ಮತ್ತು ಗಣಪತಿ ಅಂತಾರ ನೋಡ್ರಿ ನಾವ ಮೊಹೋರಯ ಅಂತೇವ್ರಿ ಅಂದ್ರೆ ಇವ್ರ ಹಕ್ಕಿಕತ ತಮ್ಮ ಗುರ್ತೈತಿ ಇವ್ರ ಪರಿಚಯ ನನಗೆ ಸಂಪೂರ್ಣ ಮಾಹಿತಿ ಅದ ಅದು ಹೇಗ ಭಾದ್ರಪದ ಶುದ್ಧ ಚೌತಿಯ ದಿವಸ ವರ್ಷಕ್ಕೊಮ್ಮೆ ಪೇಟೆಯಲ್ಲಿ ಮಾರ್ಲಿಕ್ಕೆ ಇಟ್ಟಿರ್ತಾರ ಇಂಥವ್ರನ್ನ ಹೌದ್ರಿ 500 ರೂಪಾಯಿ ಹಿಡ್ಕೊಂಡು 5,000ವರೆಗೆ ಕೊಟ್ಟ ಮನಿತನ ತಕೊಂಡು ಬರ್ತೇವ್ರಿ ತಂದ 4 ದಿವಸ ಮಾಡಿನಲ್ಲಿ ಪೂಜಾ ಮಾಡ್ತೇವ್ರಿ ಪೂಜಾ ಮಾಡಿ ನಂತರ 5 ದುಡ್ಡಿನ ಪಂಚಪರಾಳ 10 ರೂಪಾಯಿ ಪಟಾಕ್ಷಿ ತಂದ್ರ ಇವ್ರ ಅಥವಾ ನದಿ ಹೊಳಿ ಕಾಣಿಸ ಬಿಡ್ತಾವ್ರಿ ಇವ್ರನ್ನ ಮೂರ್ಖ ನದಿಯಲ್ಲಿ ಬಾಯಲ್ಲಿ ಚಲುವಂತ ಗಣಪತಿ ಇವರಲ್ಲ ಇವರು ಎಂಥವ್ರಿ ಸಾಕ್ಷಾತ್ ಪಾರ್ವತಿಯ ಪ್ರಿಯ ಪುತ್ರರಾಗಿರ್ತಕ್ಕಂಥ ಗಣಪತಿ ಇದ್ದಾರೆ ಮೇಲಿರೋರು ಮೇಲಿರ್ತಕ್ಕಂಥ ಗಣಪತಿ ಈ ಸ್ಥಾನಕ್ಕೆ ಬರಬೇಕಾದ್ರೆ ಏನು ಕಾರಣ ಹೌದು ಆಡುವಂತವರಿಗೆ ಶಾಂತ ರೀತಿಯಿಂದ ಕೂತ್ಕೊಳ್ಳುವಂತವರಿಗೆ ಹೌದು ಹೊರಗಳು ಕೊಡ್ಲಿಕ್ಕೆ ಬಂದಾರ ಎಲ್ಲ ಇವು ಹೊರಗಳು ಕೊಡ್ತಾನೋ ಇಲ್ಲ ಹೊರಗಳು ಕೊಡಂಗಿಲ್ಲ ನಿನಗೆ ಯಾರು ಎತ್ಕೋ ಕೊಡ್ತಾರ ತಗೊಂಡ್ ಹೊಡ್ಕೊತ ಹೋಗಕ್ಕೆ ಮತ್ ನೀವ ಅನ್ನತ್ತಾರಲ್ರಿ ಹೊರಗಳು ಕೊಡ್ತಾರಂತ ಹಾಗಲ್ಲ ಹೊರಗಳು ಕೊಡ್ಲಿಕ್ಕೆ ಬಂದಾರ ವರ ಏನ್ ಮಾಡಿದ್ರೆ ಕೊಡ್ತಾರ್ರಿ ಇವ್ರ ಪೂಜಾಕ್ ಸ್ವಲ್ಪ ಸಹಾಯ ಅದೇನೆ ನಂದು ವಯಸ್ಸು ಆಯ್ತು ನೀ ಸಹಾಯ ಸಹಾಯ ಅಂದ್ರೆ ಏನು ಪೂಜಾ ಸಾಹಿತ್ಯ ತರ್ಲಿಕ್ಕೆ ಅನುಕೂಲ ಏನು ಸಾಹಿತ್ಯದಲ್ಲಿ ತರ್ಲಿಕ್ಕೆ ಅನುಕೂಲ ಎಂತ ಸಾಹಿತ್ಯ ಕೇಳಲ್ಲ ಹೇಳ್ತೇವೆ ಕೇಳಲಿ
ಅವ್ರಿಗಾರ ಬಸ್ಸಾಪನ ಬಟ್ಲಾಗಿನು ಅವತ್ತಲೇ ನಿನ್ ಮುಖ ತೊಳ್ಕ ಹಚ್ಚದಂಗೆ ಅವು ಪನ್ನೀವ್ ಹಾಕಾವೇನ್ರಿ? ಪನ್ನೀವ ಕಟಿಂಗ್ ಅಂತ ಆಡಿ ಹೇಳಕತ್ತೀರಿ ನೀವು. ಹುನ್ರಿ. ಪನ್ನೀರ್ ಅಂದ್ರೆ ಯಾವ ಎಂತಾವ್ರಿ? ಪ್ರಾತಃ ಕಾಲದಲ್ಲಿ ಹಾ ಅಥವಾ ಸೂರ್ಯೋದಯ ಕಾಲಕ್ಕೆ ಕರಿಕಿ ಕಬ್ಬಿನ ಮೇಲೆ ಏನಿಗೆ ಬಂದಿದ್ದಕ್ಕೆ ಬಿದ್ದಿರ್ತದ ಅದನ್ನ ತಂದೆಯವ್ರು ಮಕ್ಕವರ್ಚನೆ ಮಾಡ್ಲಿಕ್ಕೆ ಬೇಕು. ಅದನ್ನಾದ್ರೂ ಮಾಡ್ತೇವ್ರಿ. ಮಾಡ್ತೀನಿ. ಹ್ಞೂನ್ರಿ. ಇನ್ಮೇಲೆ ಕರಿಕಿ ಎಷ್ಟು ಹೊರೆ? ಹೊರಿಗಂಟ್ಲೆ ಗಾಡಿ ಗಂಟ್ಲೆ ಮತ್ತ ಈಟಿಟ ತಿನ್ನಕ್ ಇಲ್ಲಿ ಮರಿ ಇವ್ರ ಆಗಲ್ಲ. ಪ್ರಮಾಣದ ಅದಕ್ಕೆ ಎಷ್ಟ್ರಿ? 5 ದಳ ಹಿಡಿದುಕೊಂಡು 25 ದಳದವರೆಗೆ ಕರಿಕಿ ಪತ್ರ ತರಲಿಕ್ಕೆ ಬೇಕು. ಅದನ್ನಾದ್ರೂ ತರ್ತಾ ಇದ್ದೇವ್ರಿ. ತರ್ತಾ ಇದ್ದೀರಿ. ಇನ್ನು ಮೇಲೆ ಮತ್ತ ತೆಂಗ ಮೂರ್ಕೆ ಜೀನ ಲಗಾಮ ಹಾಕಿ ಬಡದ್ರ ತಾಸಿಗೆ ಎಷ್ಟು ಕಿಲೋಮೀಟರ್ ಹೋಗ್ತಾರ್ರಿ? 40 ಕಿಲೋಮೀಟರ್ ಹೋಗ್ತಾರೆ. ಯಾಕೆ ಇವ್ರು ನಾನು ಕುದುರೆ ಮಾಡಿದ್ದೇನೆ? 10 ನಿಮಿಷ ಕೊಟ್ಟು ನೋಡ. ಏನ್ ಮಾಡ್ತಾ ಇದ್ದಿ? ಇಲ್ಲೇ ಚುಮ್ಮಡ್ತಕ ಚಾಲ್ ನೋಡ್ಕೊಂಡು ಬರ್ತಾನ. ಹಾಗಲ್ಲ ಅಲ್ಲ. ಪೇಟೆಯಲ್ಲಿ ಹೋಗಿ ಒಂದು ತೆಂಗಿನಕಾಯಿ ತಂದು ಅಪ್ಪಗಳ ಪಾದ ಬದಿಯಲ್ಲಿ ಹೊಡೆದು ಹಿಡಿದು ಕೊಬ್ಬರಿನ ತಿಂದು ಹ್ಞೂನ್ರಿ ಇರ್ಲಿ ಮಾಡ್ತೇವ್ರಿ. ಇನ್ ಮೇಲೆ ಮತ್ತೇನ್ ಬೇಕ್ರಿ? ಪುಷ್ಪಾದಿಗಳು ಎಂತಾವ್ರಿ? ಎಂತಾವು? ಪದ ಹಾಡ್ಯಾರ ತಾಳ ಬಾರ್ಸಿವ್ ಇನ್ನ ಗೊತ್ತಾಗಿಲ್ಲ. ಅಷ್ಟ ಮಾತ್ರ ಗೊತ್ತಾಗೈತ್ರಿ. ಇವ್ರಿಗೆ ಸುರುವನ್ನಿ ಅವ್ರಿಗೆ ಎಣ್ಣೆ ಸುರುವುದು ನಿನಗೆ ಹಿಲಾಲ್ ಹಚ್ಚೋದು ಹಾಗಲ್ಲ. ಶೇಷ ಮಾಡಬೇಡ. ಇಲ್ರಿ ಪುಷ್ಪಾದಿಗಳು. ಸುರ ಅಂದ್ರೆ ಏನು? ಪುಷ್ಪಾದಿ. ದೇವತೆಗಳು. ಹೊನ್ನಂದ್ರೆ ಅದು ಒಂದು ತರದ ಪುಷ್ಪ. ಪುಷ್ಪಾದಿಗಳು ಯಾವ್ಯಾವ ಕೇಳಲ್ಲ? ಯಾವ್ಯಾವ್ರಿ? ಸುರುವನ್ನಿಗೆ, ಸೇವಂತಿಗೆ, ಮಲ್ಲಿಗೆ, ಗುಲಾಬ, ನಕುಲ, ಪಾರಿಜಾತ. ಬಕುಲ ಇವೆಲ್ಲ ಬೇಕೇನ್ರಿ? ಎಲ್ಲ ಬೇಕು. ಅದನ್ನ ತರ್ತಾ ಇದ್ದೇವ್ರಿಪ್ಪ. ಅದನ್ನಾದ್ರೂ ತರ್ತಾ ಇದ್ದೀರಿ. ಇದಲ್ಲದ ಮತ್ತ ಪೂಜಾದಿಂದ ಏನ್ ಮಾಡುದು? ಪೂಜಾ ಆದಿಂದ್ರೆ ಗಂಟಿ ಬಾರಿಸೋದು. ಗಂಟಿಗೆ ಬಂದಿದ್ದೀನಿ. ಹ್ಞೂನ್ರಿ. ಫಲಹಾರ ಸಾಹಿತ್ಯ. ಫಲಹಾರ ಎಂತಾವ್ರಿ? ಕೇಳ್ರಿ.
ಹಲಸಿನ ಬೇಕು. ಹಳಸಿದ್ರಿ ಇಲ್ಲಿ ಹೊಲಸ್ ಸುರ್ಗಂದ್ ಹಿಡಿದೈತೆ ನೋಡು. ಪೂಜಾದಾಗ ಮಾತಾಡ್ಬಾರ್ದ್ರಿ. ಹೇಳಿಲ್ಲ. ಹ್ಞೂನ್ರಿ. ಹಲಸಿನ ಹಣ್ಣರಿ ನೋಡ್ಯದಿಲ್ಲ. ಹಲಸಿನ ಹಣ್ಣ ಹಲಸಿನ ಹಣ್ಣ ನೋಡ್ಯಾವ್ರಿ. ಯಾವ ಕಡೆ ಇರ್ತಾವು? ಅಳ್ಳವಾಡ ಸೈಡ್. ಎತ್ತ ಮೋಟ ಎವಡ ಲಂಬ ಪರ್ಪರ್ಕ್ ಮುಳ್ಮುಳ್ ಇರ್ತಾರ. ಇಲ್ಲಿ ಅಂತದ್ ಬಂದು ತಗೊಂಡ್ ಬಾ ಸಾಕ. ಮ್ಯಾಲ ಮುಳ್ಮುಳ್ ಇದ್ರು ಕೂಡ ಒಳಗ ಪಕ್ವಾಗಿರ್ತದ. ಹೌದ್ರಿ. ಅಂತ ಹಣ್ಣು ತಂದು ಹಬ್ಬಗಳು ಪಲಾರ್ ಮಾಡಿಸ್ತಕ್ಕದ್ದು ಅದನ್ನ ಮಾಡ್ತೇವ್ರಿಪ್ಪ. ಇನ್ ಮೇಲೆ ಭೋಜನ ಎಂತ ಭೋಜನ ಎಂತಾದ್ ಮಾಡ್ತಾರು ಹೇಳಲ್ಲ. ಕೇಳ್ರಿ. ಇವರಿಗೆ ತಕ್ಕಬೇಕ. ಗುರ್ತತಿ. ಅದ್ ಹೇಗ ಈಗ ಬರ್ತಂತಮ್ಮ ಇಲ್ಲೇ ಕೂಡ್ರಿ ಅನ್ನೋದು ಕೈ ಕೊಟ್ಟು ಹೋಗ್ಬಿಡೋದು. ಇದಕ್ಕೆ ಟಕ್ ಅನ್ನಂಗಿಲ್ಲ. ಮತ್ತೇನಂತಾರ್ರಿ? ಇದಕ್ಕೆ ಟುಕ್ಕತಾರ. ಹೌದ್ರಾ? ನೀ ಅಂದಿದ್ರೆ ಟಕ್ಕ ಅಂತ ಹೇಳಿ. ಏನದು ಟಕ್ಕ ಅಂದ್ರ ಹಲಸಿನ ಹಣ್ಣ. ಹೇಳವ್ರಿ, ತರ್ತೇವ್ರಿ. ಹ್ಞೂನ್ರಿ. ಇನ್ ಮೇಲೆ ಭೋಜನ ಎಂತಾದ್ರು ಎಂತಾದ್ರಿ ಎಂತಾದ್ ಮಾಡ್ತಾರ. ಗೊತ್ತಾಯ್ತ್ರಿ ನನಗ. ಏನ್ರಿ? ಸಣ್ಣಕ್ಕೆ ಅಂದಾರ. ಈಗ ಸಣ್ಣಕ್ಕೆ ಅಂದಾರನ ಬಾ ಚಲೋ ಆತ್ಲ. ಚಲೋ ಆತ. ಏನ್ ಚಲೋ ಆಕತಿ? ಈಗ ಸಣ್ಣವ್ರ ತಾರೋ ನಾಳೆ ದೊಡ್ಡವ್ರ ತಾರ. ಎಲ್ಲಿ ತರೋದು? ಈ ಸ್ತ್ರೀಯರಿಗೆ ಬಂದು ಸಣ್ಣ ದೊಡ್ಡವ್ರಲ್ಲ. ಆ ಮಾತಂದೇ ಇಲ್ಲ. ಅಕ್ಕಿಯಲ್ಲಿ ನಾನಾ ಪ್ರಕಾರ ಚಲೋ. ಯಾವ್ದಾವ್ರಿ? ಸಣ್ಣಕ್ಕಿ, ದಮ್ಮಕ್ಕಿ, ಸೂಜ್ಗಳಕ್ಕಿ. ಇದರಲ್ಲಿ ಮಿಕ್ಕಿದಂತ ಅಕ್ಯಾವಂದ್ರ ಯಾವ್ದ್ರಿ? ಅಂಬಿ ಮೋರಿ ಅಕ್ಕಿ ತಂದಪ್ಪಗಳಿಗೆ ನಿವಾಸ ಮಾಡ್ಬೇಕು. ಅದನ್ನಾದ್ರೂ ಮಾಡ್ತೇವಪ್ಪ. ಮಾಡ್ತಾ ಇದ್ದೀರಿ? ಹ್ಞೂನ್ರಿ. ಇನ್ ಮೇಲೆ ಅಗ್ನಿ ಪ್ರಿಯ ಇರ್ತಕ್ಕಂಥ ವಸ್ತು ಯಾವ್ದ್ರಿ? ಕರಿಗಡಬು. ನೀ ಬಂದಿ ಬಡಿಗೆ ಇನ್ನ ಬಂದಿದ್ದೀನಿ. ಗೊತ್ತಾತಿ? ಹ್ಞೂನ್ರಿ. ಕರಿಗಡಬನ್ನು ಕರಿಗಡಬು ಮಾಡು ಪದ್ಧತಿ ಮೊದಲ ಕಲತ ನಂತರ ಹುಟ್ಟು ಬಂದೆ ಅಂತಮ್ಮ. ನಿನ್ನ ನೋಡಿದ್ರೆ ನಮ್ಗೆ ಗುರ್ತಾಗ್ತದ. ನಮಗ ಅಡ್ರೆಸ್ ಬಿದ್ದೈತಿ ಕರಿಗಡಿಬ್ನವ್ರಂತ. ಹೌದ್ಲ ಮತ್ತೆ? ಹ್ಞೂನ್ರಿ. ಅದ್ ಪದ್ಧತಿ ಹೇಗ್ರಿ? ಕರಿಗಡಬ್ ಮಾಡ್ಬೇಕಾದ್ರ ಮೊದಲ 3 ಸೇರ್ ಕಾಡಿಗೆ ಹಾಕಿ ಜೋಳ ತಗೊಳ್ಳೋ ಶಬ್ಬಾಷ್ ಗಬರು. ಹ್ಞೂನ್ರಿ. ಅದರ ಒಳಗ ಅಳದ 6 ಸೇರ್ ಇಡ್ಲಿ ಹಾಕೋದು. ಹೌದನ್ಲ. ಕಡ್ಬ ಮಾಡೋ ಪದ್ಧತಿ ಚಲೋ ಐತಿ. ಹೇಳ ಮುಂದ್ರಿ. ಹೌದೌದು. ಅಷ್ಟೆಲ್ಲ ಕಲ್ಲಿ ಕೂತ ಕಾರ ಬೀಸೋದು ಚಿಮ್ನಿ ಎಣ್ಣೆ ಹಾಕಿ ನಾದೋದು. ಅಲ್ರಿ ಚಿಮ್ನಿ ಎಣ್ಣಾಗ ಯಾಕೆ ನಾದೋದು? ಅದನ್ನ ತಿನ್ನುವಾಗ ನೊಣ ಬರುದಿಲ್ಲ. ಓಹೋ, ತಲೆ ಓಡಿಸಿದ್ಯಾ? ಮತ್ತೆ ಪಕ್ಕ ತಲೆ ಆಯ್ತು. ಹ್ಞೂನ್ರಿ. ಚಿಮ್ನಿ ಎಣ್ಣೆಗ ಹಾಕಿ ನಾದೋದು. ಇಷ್ಟು ಗಡತರ 3 ಉಂಡಾಳಿ ಮಾಡೋದು. ಏನ್ಟ ಇಷ್ಟು ಗಡತರ 3 ಉಂಡಾಳಿ? ಹ್ಞೂನ್ರಿ. ಮಣಕಾಲಿಗೆ ಹಾಕಿ ರುಬ್ಬೋದು ಉಂಡಿ. ಅವನು ಮಣಕಾಲಿಗೆ ಹಾಕೊಂಡು ರುಬ್ಬಿದ್ರೆ ಸೈತ್ ಹಿಡ್ಲಿಕ್ಕೆ ಗುಮ್ಮಾಗ
ನಿನಗೆ ಏನೇನ್ ಹಾಕಿ ಸಾಹಿತ್ಯ ಅದ್ರಾಗ ಅದ್ರ ಒಳಗ ಹಾ ಬೊಮ್ಮಕ್ ಸೊಟ್ಟೆ ಅವನಿ ಚಟ ಕುಸುಬಿ ಚಟ ಕೊಬ್ಬರಿ ಪಾಟಿ ಕಾರಿಕ್ ಬೀಜ ಹಾ ಮ್ಯಾಲ ಜಿಟ್ಟಿ ಪುಡಿ ಉಗ್ಯೋದು ಹೋಗದ ಸಮಾಂಗ ಮುಚ್ಚಿ ಬಿಡೋದು ಮುಚ್ಚ ಮಾಡಿದ್ದು 3 ಉಂಡೆ ಅದಾವ ಅದಾವ ಅವ್ರ ಬಾಯಾಗ ಒಂದು ಕೊಡೋನು ಹಾ ಹಾ ಇವ್ರ ಬಾಯಾಗ ಒಂದ ಹಾ ನಿನ್ನ ಬಾಯಾಗ ಒಂದು ಎಷ್ಟು ಬಿಡ್ತು ಹಾ ಹಾ ಮೇಲೆ ಕಟ್ಕೊಂಡು ಹೋಗಕ್ಕೆ ಮೂರ್ಖ ನಿನ್ನ ಕಡೆಗಡೆ ಮಾಡು ಪದ್ಧತಿನ ಗೊತ್ತಿಲ್ಲ ನಮ್ಮ ಪದ್ಧತಿ ತಪ್ಪ್ಯದ ಹೌದು ನಿಮ್ಮ ಪದ್ಧತಿ ಹೇಗ್ರಿ ಪಾವಿಗೆ ಪಂಚಿನ ಅಂತ ಬೆಲ್ಲ ಹಾಕಿರ್ಬೇಕು ಎವಡ್ರ ಒಳಗೆ ನೀನು ಪೈಲ ನಂಬರ್ ಅದ್ ಹೇಗೆ ಪಾವ್ ಇರ್ತೈತ ಒಂದು ಗೇಣ ಹೌದು ಪಂಚರ್ ಬೆಲ್ಲ ಅಂದ್ರೆ ಎಷ್ಟು ಆಕತಿ ಇಷ್ಟ ಆಗ್ತದ ಎಷ್ಟು ದಿವಸ ಹಾಕೋದು ಒಳಗೆ ಹಿಡಿತೈತಿ ಏ ಮೂರ್ಖ ಪಾವ್ನ್ಯಾಗ ಪಂಚೇರಿ ಬೆಲ್ಲ ಹಾಕತ್ ಹೇಳಕತ್ತಿಲ್ಲ ನಿನಗ ನೀವು ಅಂದ್ರಲ್ಲ ಪಾವ್ ಸೇರಿ ಬೆಳಗ್ಗೆ ಪಂಚೇರಿ ಅಂತ ಬೆಲ್ಲ ಬೆರೆಸಬೇಕು ಸರಿಯಾಗಿ ತೂಕ ಮಾಡಿ ತೂಕ ಮಾಡಿ ಹಾ ಒಯ್ಯಿರಿ ಮತ್ತೊಂದು ಕೆಲವು ಹಾ ಕಮಿಟಿ ಅವ್ರು ಕೊಡ್ತಾರು ಹೌದು ಅದನ್ನ ತುಪ್ಪದಲ್ಲಿ ಕರೆದ ಹಾ ಕಸಕಸೆಯಲ್ಲಿ ಅಪ್ಕೋ ಸೊಂಡೆಯಲ್ಲಿ ಕೊಡ್ತಕ್ಕದ್ದು ಹಾ ತುಪ್ಪ ತಟ ತಟ ಸೋರ್ತಿರ್ಬೇಕು ತೊಪ್ಪ ಹಾ ತಟ ತಟ ಸೋರೋದಕ್ಕ ನೀ ಚರ ಚರ ನೆಕ್ತಿರ್ಬೇಕು ನಾ ನಕ್ಕೋದ್ ಕಂಡು ನೀ ಬಿಕ್ತಿರ್ಬೇಕು ನಾ ಬಿಕ್ಕೋದ್ ಕಂಡು ನೀ ಕಕ್ತಿರ್ಬೇಕು ಚೇಸ ಮಾಡಬೇಡ ಸಮಯ ಇಲ್ಲ ಸಮಯ ಇಲ್ಲ ಹುನ್ರಿ ಯಾಕಂದ್ರೆ ಇವ್ರು ಬಂದ್ ಬಾಳ ವೇಳೆ ಆಗ್ಯದ ಟೈಮ್ ಆಗ್ಯದ ರೀ ಹಾ. ಹುನ್ರಿ ಅದಕ್ಕೆ ಊಟ ಆದ ನಂತರ ಏನ್ ಕೊಡ್ದು ನನಗೆ ಗೊತ್ತಾಯ್ತಲ್ರಿ ಏನದ 2 ಜುಲಾಬ್ಗಳಿಗೆ ಕೊಡ್ಬೇಕು ಶಬಾಷ್ ಗಬ್ರು ನೀನು ಹುಡ್ಕ್ಯಾಡ್ತಂದಾನೆ ಹೋಗು ಊಟ ಅಂದ್ರೆ ಮಾಡಿದ್ರೆ ಏನು ಉಂಡುದೆಲ್ಲ ಇಲ್ಲೇ ಖಾಲಿ ಮಾಡಿ ಬಿಡ ಅವ್ರು ಹೌದು ಹೊಟ್ಟೆ ಸಫಾಯಿ ಆಕತ್ರಿ ಹಾಗಲ್ಲ ಹುನ್ರಿ ಅಡಿಕೆ ಕೊಟ್ಟು ಆಶೀರ್ವಾದ ಬಿಡ್ಕೊಂಡು ಬಿಡು. ವೇಳೆದಲ್ಲಿ ಕೊಟ್ಟ ಹಾ ಇವ್ರ ಭಕ್ತರ ದಾರಿಯಲ್ಲಿ ಹಾದಿ ಕೊಕ್ಕೋತಾರೆ ಹಾ ವೇಳೆದಲ್ಲಿ ಹೋಗಿ ಬರಬೇಕು ತಾಯ
ದಾರಾದ್ರೂ ಹಾಲು ಮೊಸರು ತೆಗೆದುಕೊಳ್ಳಂತೆ ಇದ್ರೇನಮ್ಮ? ಏನಮ್ಮ ಈ ಓಣಿಯಲ್ಲಿ ಯಾರಾದ್ರೂ ಹಾಲು ಮೊಸರು ಮಾಡ್ಲಿಕ್ಕೆ ಬಂದಿರೇನ? ಅಲ್ಲ, ಈ ಓಣೆಯಲ್ಲಿ ದಾರು ತಕೊಳ್ಳಂತೆ ಕಂಡು ಬರುದಿಲ್ಲ. ಈ ಓಣಿಯಲ್ಲಿ ಅಂತ ಯಾರು ಹೈನ ತಂದಂಗ ಕಾಣುದಿಲ್ಲ.
ಅಲ್ಲ ಈ ಕೇರಿ ಬಿಡು ಮುಂದಿನ ಕೇರಿ ಹೋಗುನಲ್ಲ. ನಾವು ಆಚೆ ಕಡೆ ಕೈಗೆ ಹೋಗುದಿಲ್ಲ, ನಮಗೂ ಕಾಲಾಗ ಸಿಗತೈತಿ. ಏನಮ್ಮ ಈ ಓಣಿಯಲ್ಲಿ ಧಾರಾದ್ರು ಹಾಲು ಮೊಸರು ತೆಗೆದುಕೊಳ್ಳಂತೆ ಇದ್ರಿ ನಮ್ಮ. ಏನ್ವಾ ಈ ಓಣ್ಯಾಗ ಯಾರ ಹಾಲು ಮೊಸರು ಮಾರ್ಲಿಕ್ಕೆ ಬಂದಿರೇನ್ವಾ? ಅಲ್ಲ ಈ ಓಣಿಯಲ್ಲಿ ದಾರು ತಕೊಂತೆ ಕಂಡು ಬರೋದಿಲ್ಲ. ಈ ಓಣಿಯಲ್ಲಿ ಅಂತ ಯಾರು ಕೊಡುವಂಗ ಕಾಣುದಿಲ್ಲ. ಅಲ್ಲ ಈ ಕೇರಿ ಹಳದಂಗ್ ಕಾಣ್ತದ. ಈ ಕೇಳೆಲ್ಲ ದೇವ್ರು ಕಾಣಿಸ್ತದ. ಈ ಕೇರಿ ಹಾಳದ. ಈ ಕೇಳಿ ಬಾಟ್ ಬರ್ರಿ. ನೀ ಯಾರು? ಏ ನೀ ಯಾರು? ನೀ ಓಹೋ ಬರ್ರಿ ಹಿರಿಯಾರ. ಹುನ್ರಿ ಏನು ಹೊಟ್ಟಿ ಮನಗಂಡ ಬಿಟ್ಟಾರಲ್ಲ. ಹಿರೇತಾಣ ಮಾಡಿ ತಿಂದ್ ಹೆಂಗ್ ಮುಂದೆ ಬಂದೈತಿ. ಇದು ಎಲ್ಲ ಹಿರಿಯಾರ ಊರದ್ದು ಬಡ್ಕೊಂಡ್ ತಿಂದು ಹೆಂಗ್ ಬಂದೈತೇನ ಬಂದೈತಿ. ನಿಮ್ಮಿಬ್ರಿಗೂ ಆಧಾರ ಆಯ್ತು ಏನ ಆಧಾರ ತಪ್ಪಿ ಈ ಸ್ಥಾನಕ್ಕೆ ಬಂದಿರಿ? ಏ ತಮ್ಮ 8 ದಿವಸ ಆತ್ ನಮ್ದು ಆಧಾರ ತಪ್ಪಿದೆ. ಹಾ ಹಿಂಗ್ ಬಂತಾ ಇದೀವಿ ನಾವು. ಎಲ್ಲೇರೆ ತಿನ್ನೋದು ಎಲ್ಲೇರೆ ಮಾಡ್ಕೊಳ್ಳೋದು ಎಲ್ಲೇ ಅಡ್ಯಾಡ್ದು ಹಾ ಹಿಂಗ ನಡೆದೈತಿ. ಆಧಾರ ತಪ್ಪೈತಿ. ಆಧಾರ ತಪ್ಪೈತಿ. ಆಧಾರ ತಪ್ಪಿದವ್ರಿಗೆ ನಾವು ಆಧಾರ ಖರ್ಚಾವ್ ದೊಡ್ಡ ಕೆಲಸ ಮಾಡ್ತಿಲ್ಲ ಮತ್ ನೀ. ಹಿರಿಯರ್ ಕೆಲಸ ಅದಾರಿ. ಹೌದೌದ್ರಿ. ಹಾ ಯಾವಾಗ ಹಚ್ತೀರಿ ನಮ್ಮನ್ನ? ನಿಮ್ಮಿಬ್ರವ್ರನ್ನು ಕೂಡಿಸಿ ಹಿಂದೆ ಕರ್ಕೊಂಡು ಹೋಗಿ ಕೋಲೇಕ ಹಚ್ಚಿ ಬಿಡ್ತಾನೆ ನಿಮ್ಮನ್ನ. ನಡಿ ನಡಿ. ನಿನ್ನ ಆಧಾರ ನಿನಗೆ ಗುರ್ತಿಲ್ಲ, ಮಂದಿನ ಆಧಾರ ಖರ್ಚಕ್ಕೆ ಬಂದಾಳ. ನೀನು ನೆಟ್ಟಗಾದಿ ಹೋಗ ನಡೆ. ಬಂದಾಳ ಹಂಗ ನೋಡಿ. ಇಲ್ಲಿ ಬಿಡುವ ಮೊದಲು ಯಾರು ಕೇಳಿದಾಗ್ಯದ? ನಾನು ಕೇಳಿದಾಗ್ಯದಮ್ಮ. ಏನು ತಾವು ಕೇಳಿದಾಗ್ಯದ? ಹೌದಮ್ಮ. ಅಮ್ಮ ಏನು ನನಗ ಹಾಲು ಮೊಸರು ವ್ಯಾಪಾರ ಮಾಡ್ತಕ್ಕಂತ ದೂತೆ ಮತ್ತು ದೂತಗಾಸ್ತ್ರಿ ಎತ್ ಕರಿತಾನ ನೋಡು. ಉಕ್ಕುರ್ಸ್ಕೊತ್ ನಡೆದ್ಯ. ಏನ್ ಮಾತಾಡ್ತೀನಿ? ಹಂಗಲ್ಲ. ಏನಾತಮ್ಮ? ಅಲ್ಲ ನನ್ನಾರ ಕೇಳ್ಕೊಂಡಿ ನಿಂದು ಹೇಳೋದೈತೆ ಇಲ್ಲ? ಅಮ್ಮ ನಾನು ಹೇಳ್ಬೇಕಮ್ಮ. ಮತ್ತೇನು ಹೇಳಬೇಕಲ್ಲ? ಹೌದಮ್ಮ. ನನಗೆ ಬಂದು ಏನಂತಾರಮ್ಮ? ಏನಂತಾರ? ನನಗೆ ಬಂದು ವಯ್ಯಾರಿ ಮತ್ತು ವಯ್ಯಾರಿ ಅಂತಾರ ನೋಡುವ. ಅಯ್ಯವ್ವಾ ಏನು ನಿನ್ನಂತೆ ನನಗೂ ಕರಿತಾರ. ನನ್ನಂತೆ ನಿನಗಾದ್ರೂ ಕರಿತಾ ಇದ್ದಾರಮ್ಮ. ಕರಿತಾ ಇದ್ದಾರ. ಏನ್ ಕರಿತಾರವ ನಿನಗ? ಎಲ್ಲಿ ನೋಡ್ತೇನೆ ಜಟ್ಟದಲ್ಲಿ ಬಿಟ್ಟುಕೊಂಡ ಸೊಕ್ಕದಟ್ಟು ಬರಕ್ ತಯಾರಿ ಅಂತಾರ ನೋಡು. ತಯಾರಿ ದೊಡ್ಡ ತಯಾರಿ. ಎಷ್ಟು ತಯಾರಾಗ್ಯಾಳ ನೋಡು. ತಯಾರಿ ನೋಡ್ಕೊಂಡಿ ನಿನ್ನು. ನಾ ನೋಡ್ಕೊಂಡು ಆಡ್ತಾನೆ. ಏನಾಗೈತಿ ಕೈಗೆ ಏನಾಗಿಲ್ಲ, ಶಾವಿಗೆ ಎಳೆ ಆಗ್ಯಾವ. ತಯಾರಿ ಬಾಯ್ಡಿ ಇಟ್ಟು ದಪ್ಪ ಶಾವಿಗೆ ಇರ್ತಾವನ. ಆಗದ ಏನ್ ಮಾಡ್ತಾವ, ಇದಕ್ಕೆ ಗಡತರ ಹಾಕಾವ. ಹಂಗ ಒಣ ಗೋಧಿ ತಂದು ಬೀಸಿ ಮಾಡಿದ್ರ ಇಷ್ಟು ಗಡತರ ಹಾಕಾವ. ಇದು ಶಾವಿಗೆ ಉಂಡು ಬಾಳ ಅಲ್ಲದ. ಮತ್ತೇನ್ ತಿಂತತಿ? ಇದು ತೇರಿನ ಹಗ್ಗ ತಿಂತತಿ. ನಡಿ ಬಂದಾಳಿ ಓಡಿಕೆಯಿಂದ ಗಡತರ ಹಾಕಾವತ್ತೆ. ಏನ್ ಬಿಡುವ ಮತ್ತೇನಂತಾರೋ? ಇದು ಅಲ್ಲದೆ ಮತ್ತು ಏನಂತಾರಮ್ಮ? ಅಮ್ಮ ನನಗೆ ಬಂದು ಗೌಳಗಿತ್ತಿ ಮತ್ತು ಗೌಳಗಿತ್ತಿ ಅಂತಾರ ನೋಡುವ. ಓಹೋ ಏನು ನಿನಗ ರಾಜಕಾರ ಆತಾರ? ಹೌದಮ್ಮ. ನನಗತ್ತಾರಲ್ಲ ನಿನ್ನಂತೆ. ನನ್ನಂತೆ ನಿನಗೇನತ್ತಾರು? ನಿಮ್ಮಂತ ಪ್ರಾಯ ನನ್ನ ಮಕ್ಕಳು ಅಕಸ್ಮಾತ್ ಇಂಥ ಗ್ರಾಮಕ್ಕೆ ಬಂದ್ರ ಶೋಧ ಮಾಡುವಂತ ಶೋಧಕ್ಕ ನಾಲ್ ಗೋದಕ್ಕ ಯಾಕೆ ಬರ್ತೀನಿ ನೀನು? ಏನಾಗ್ಯದ? ಏನು ಬಿಡ ಮತ್ತೇನಂತಾರು? ಗೌಳಗಿತ್ತಿ ಅಂತಾರ ಅನ್ನಿ. ಓಹೋ ಗಿತ್ತಿ ಮಂಜಕಾರ ಬಾಬಾ ದೊಂಡ ಕೇಸಾಪೆ ಮೋಟ ಹಾಯ್ದಾದ. ಓಹೋ ಯಾವ ಗಿತ್ತಿ ಒಳಗ 4 ನಮೂನಿ ಗಿತ್ತಿ ಅದಾವ್. ಯಾವ ಮೊದಲಿಗೆ ಬಂದವರು ಮೊದಲ ಗಿತ್ತಿ, ಜಾಜಗಿತ್ತಿ, ಜೂಜಗಿತ್ತಿ, ಕಳಸಗಿತ್ತಿ. ಇನ್ನೊಂದು ಅತಿ ಉತ್ತಮದ ತಮ್ಮ. ಅದನ್ನ ಇಟ್ಕೊಂಡು ಹೋಗ್ಬೇಡ. ವಾಂತಿ ಆಟಿಗಿತ್ತು ಅದು ಯಾವ್ದು ಹೇಳಿ ನೋಡು. ನೀ ಹೇಳಂದ್ರೆ ಹೇಳ್ತಾನೆ. ಹೇಳಲ್ಲ ಮತ್ತೆ ಅದನ್ನ ಇಟ್ಕೋತಿ. ನನ್ನ ಕರೆಸಿ ಕೇಳಕ್ಕೆ ನೀ ಪಕ್ಕ ನಡಿ ಬಂದಾಳಿ ಏನ್ ಮಾತಾಡ್ತದಮ್ಮ ಇದು? ಅದಕ್ಕೆ ಬಾಯಿಗೆ ಇಲ್ಲಿ ಬಿಡುವ. ಬಾಡಿಗೆನೇ ಇಲ್ಲ ಮಾತಾಡ್ಕೋತ ಬರ್ತೈತಿ. ಇರ್ಲಿ ಬಿಡಮ್ಮ. ಇರ್ಲಿ. ಈಗ ಏನ್ ಹೇಳ ಈ ಎಲ್ಲಾ ಗಿತ್ತಿ ಒಳಗೆ ನೀ ಯಾಕಿತ್ತಿ? ಏನ್ ಸುದ್ದ ಅದಿ ಇಲ್ಲಿ ಬಾ. ಇದು ಏನ್ ಮಾತಾಡ್ತೀನಿ ನೀನು? ಅಲ್ಲ ಗಿತ್ತಿ ಅಂತ ಹೇಳಿದಿ. ಹೌದಮ್ಮ. ಈಗ ಕೇಳಿಲ್ಲ ಹೇಳಿಳು. ಈ ಎಲ್ಲಾ ಗಿತ್ತಿ ಒಳಗೆ ನೀ ಯಾಕಿತ್ತಿ? ನಾನು ಎಂತ ಗಿತ್ತಮ್ಮ?
ಹಾ ಅಮ್ಮ ಹಾ ಊಚ ಗೌಳಿಗಿತ್ತೆ ಅಮ್ಮ ಓಹೋ ಹುಚ್ಚುಗವಳಿಗಿತ್ತೆ ನೋಡಿಕೆ ಏನು ಮಾತಾಡ್ತೀರಿ ನೀವು? ನೀನ ಸುಮ್ಮ ಬಿಡಿಸ್ಕೋತೀನೋ ತಮ್ಮ. ಯಾಕ ಹುಚ್ಚುಗವಳಿಗೈತೆ ಅಲ್ಲಾಕೆ ಮತ್ತೆ ಅಂತಕ್ಕೆ ತಲೆ ಕೆಟ್ಟಗವಳಿಗೈತೆ. ಬಾಳ ಚಂದ ಐತಿಕ್ಕಿದ ನೋಡಿ ಹೆಂಗ್ ಹಂಗಲ್ಲ. ಬಾಳ ಚಂದ ಮಾಡ್ಯಾರ ನೀವು. ಇರ್ಲಿ ಬಿಡು, ಮಾಲಕರು ಕುಡ್ಸ್ಯಾರು, ನೀನು ನಾವು ಅನ್ಬೇಕಾಕತಿ. ಇರ್ಲಿ ಬಿಡಮ್ಮ. ಅಂದ್ರೆ ಏನು? ಹೆಚ್ಚಿನವಳಮ್ಮ. ಓಹೋ, ಹೆಚ್ಚಿನ ಗೌಳಿಗಿತ್ತೆ ಅಂದೆ. ಅಂದ್ರೆ ಏನು? ಹೆಚ್ಚಿನ ಗವಳಿಗಿತ್ತೆ. ಹೌದಮ್ಮ. ಇಲ್ಲಿ ಏನೇನ್ ತಂದದಿ? ನಾನಮ್ಮ ಯಾವ ಹೊತ್ತು ಎಲ್ಲ ತಂದಿದ್ದೇನಮ್ಮ. ಹಗಲಿ ರಾತ್ರಿ ಕೂಡ. ಹೌದಾ? ಹಗಲಿ ರಾತ್ರಿ ಕೂಡ್ ತಂದದ? ಏನು ಕತ್ಲ ಬೆಳಗ್ಗೆ ಕೂಡ್ ತಂದದ? ಹಾಗಲ್ಲಮ್ಮ, ಹೈನಿದ ಪ್ರತಿಕೆ ಎಲ್ಲ ತಂದಿದ್ದೇನಂದೆ. ಏನೇನು? ಹಾಲು, ಹಾಲು, ಮೊಸರು, ಮೊಸರು, ಬೆಣ್ಣೆ, ಬೆಣ್ಣೆ, ಮಜ್ಜಿಗೆ ಸಹಿತ ತಂದೆ ನೋಡಮ್ಮ. ಓಹೋ, ಏತಮ್ಮ ಬಾಯಿಲೆ ಏನು ಈ ಗೊಲತಿ ಬಾಳ ಕಾಣಿಸ್ತಾನ. ಬಾಳ ಶ್ರೀಮಂತರದ. ಏನು ಬಾಳ ಶ್ರೀಮಂತರ ಕೆಲ? ಈಚೆ ಶ್ರೀಮಂತಿಕೆ ನಿನಗೆ ಹ್ಯಾಗ ಗುರ್ತಾ? ಹ್ಯಾಗ ಗುರ್ತಾ? ನನಗೆ ಹ್ಯಾಗ ಗುರ್ತಾ? ಮನಿಗೆ ಹೋಗಿದ್ದೆ, ಮೂಲಿಗೆ ಹೊಡ್ಸ್ಯಾಳ. ಮನಿಗೆ ಹೋಗಿದ್ವಿ, ಮನಿಗೆ ಹೊಡ್ಸ್ಯಾಳ. ಏನ ಹೆಂಡಿ ಚಿಪ್ಪಾಡಿ ಹಗ ನಿನ್ನ ಬಾಯ ನಾನು ಇರ್ಲಿ ಬಿಡ್ವಾ. ಇರ್ಲಿ ಬಿಡಮ್ಮ. ಬಾಂಡಿ ಹೇಳಿದವು. ಬಾಂಡಿ ಹೇಳವಮ್ಮ. ಕೆಳಗಿನ ಪಾತ್ರೆಯಲ್ಲಿ ಹಾತರು, ಕೆಳಗಿನ ಪಾತ್ರೆಲಿ ಯಾತ್ರು ಅಮ್ಮ. ಮೇಲಿನ ಪಾತ್ರೆಯಲ್ಲಿ ಹಾತರು, ಮತ್ತು ಮೇಲಿನ ಪಾತ್ರೆಲಿ ಯಾತ್ರು ಅಮ್ಮ. ಯಾತ್ರು ಅಮ್ಮ. ದೂತೆ ಕೆಳಗಿನ ಪಾತ್ರೆಲಿ ಹೆಮ್ಮೆ ಅವ. ಹೆಮ್ಮ. ಹೌದು. ಹೆಮ್ಮ ಸೊಕ್ಕ ಅವನ್ಯಾಕ ತಂದೇವ್ ನೀನು ಕುಕ್ಕುರ್ಸಲಿ. ಏನ್ ಮಾತಾಡ್ತೀನಿ? ಹೆಮ್ಮೆ ಅಂದ್ರೆ ಏನಮ್ಮ? ಏನು? ಹೆಮ್ಮೆ ಅಂದ್ರೆ ಸೊಕ್ಕಮ್ಮ. ಸೊಕ್ಕು. ಆ ಸೊಕ್ಕನ ಮಾತಾದು ಪಾತಾಳಕ್ಕೆ ತುಳಿದು ಆ ಪರಮಾತ್ಮನ ಮೇಲಿರ್ತಕ್ಕಂಥ ಭಕ್ತಿಯನ್ನು ಕಳವನ ಮೇಲಿಟ್ಟುಕೊಂಡು ಅಮ್ಮ ವ್ಯಾಪಾರ ಮಾಡ್ಲಿಕ್ಕೆ ಬಂದಿನಮ್ಮ. ಏನು ಈ ಊರವ್ರ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡ? ಹೌದು. ನೀನ್ ಸೊಕ್ಕಿಲೆ ಬಂದಿಲ್ಲ? ಸೊಕ್ಕಿಲೆ ಬಂದಿಲ್ಲಮ್ಮ. ಏನು ಪ್ರೀತಿ ಇಟ್ಕೊಂಡು ಬಂದದೆ ಅಂದ್ರೆ ಬಹಳ ಚಲೋ ಆತ. ಹೌದು. ಇಲ್ಲಿ ಬಿಡು, ನನಗೆ ಏನ್ ಮಾಡದಿ? ಇನ್ ಮೇಲೆ ಸ್ವಲ್ಪ ಆಸರ. ಯಾರ? ನೀನು. ಯಾರಿಗೆ? ನನಗ. ಯಾವಾಗ? ಏನ ಎಲ್ಲಿ? ಇಲ್ಲಿ ಬಾ, ನನ್ನ ಕೂಡ ಚೇಷ್ಟ ಮಾಡಬೇಡ. ಮೊದಲ ಹೇಳೇನ್ಯ ಚೇಷ್ಟ ಮಾಡಕ್ ನೀನ್ ಸೇರಿ ಅಲ್ಲ ಬಿಡ. ಏನಮ್ಮ ನಿನ್ನ ಕೂಡ ಚೇಷ್ಟ ಮಾಡಾಕ ಯಾವ ಬಸ್ ಸ್ಟ್ಯಾಂಡ್ ದಾಗ ಭೇಟಿ ಆಗಿರೋ? ನೋಡ್ ಮತ್ತೆ ಹೌದು, ಗುರುತಿದ್ದಾಗ ಚೇಷ್ಟ ಮಾಡ್ಬೇಕಾಕತ್ತೆ ಅಮ್ಮ. ಎಲ್ಲಿ ಬಿಡ, ನಾನು ನೀನು ನಿನಗ ನನಗ ಈಗ ಏನ್ ಮಾಡಂದಿ? ರಾತ್ರಿ ಕಂಠ ಹಿಡಿದು ಬಿಡ. ಒಳ್ಳೆ ಯವ್ವ. ಯಾಕಮ್ಮ? ಕಂಠ ನಾನು ಸಂಕಟ ಬರ್ತೈತಿ. ಕಂಠ ನಾನು ನಿನಗ ಸಂಕಟ ಯಾಕೆ ಬರ್ತದಮ್ಮ? ಯಾಕೆ ಬರ್ತದ? ಸರಾಸರಿ 45-50 ವರ್ಷ ಆತಿ ಕಂಠದ ಬೆನ್ನ ತಡ್ಯಾಡಕ. ಹೌದಮ್ಮ. ಈಗ ಹುಡುಗರು ದೊಡ್ಡ ಆಗ್ಯಾವ. ಹೌದು. ತಾಕಿತ್ ಮಾಡಿ ಬಿಡಾಕತ್ಯಾರ ಹೊರಗೆ. ಏನತ್ತ? ನೀ ಎಲ್ಲಿ ಹೋಗಿ ಹೋಗ, ಎಲ್ಲೇ ತಿರ್ಗಾಡ, ಏನೋ ಮಾಡ. ಆದ್ರೆ ಕಂಠ ಸುದ್ದಿ ಎಲ್ಲೇ ನಮಗ ತಂದ್ರೆ ನಿನ್ನ ಸ್ವಂತ ಮೂರ್ತಿ ಅಂದಾಗ ಹಾದಿಯಾಗಿರ್ತೀರಿ ನೀವು. ಬರ್ತಿ ಏನ? ನಾ ಹಾದಿಯಾಗ ಇಲ್ಲಿ ಗುಡ್ಡ ಜಿಗಿಲಿ. ಇರ್ಲಿ. ನಾನು ಹಾದಿಗೆ ಹಚ್ಚಕ್ಕೆ ನೀ ಎತ್ತಕ್ಕೆ ಇರ್ಲಿ ಬಿಡಮ್ಮ. ಹಿಡಿದು ಬಿಡು. ಹೇಳಿದೆ ರಾತ್ರಿ ಕಂಠ ಗಟ್ಟಿ ಹಿಡಿ. ಇಲ್ಲೋಡ ಏನ ಹಿಡಿಯಂಗಿಲ್ಲ, ಅದ್ರ ಸನ್ನಿದಾಗ ಹೋಗಂಗಿಲ್ಲ. ಹೌದಮ್ಮ. ಹಿಡಿಬಾರ್ದು. ಹಿಡಿದ್ನಿ ಅಂದ್ರೆ ಮೆಟ್ಟಿಗೆ ಮಟ್ಟ ಬಿಡು ಮಗಳ ಅಲ್ಲ. ಹಾಗಾದ್ರೆ ಗಟ್ಟಿ ಹಿಡಿ ಅಮ್ಮ. ಹಿಡಿದೇನಮ್ಮ? ಎಂತ ಅವಸರದಾಗ ಬಿಟ್ಟಿದಿ? ಕಂಠದ ಕೈಗೆ ಸಿಗಲಿ ಅಂದ್ರೆ ಅಮ್ಮ ಹಿಡಿ. ಗಟ್ಟಿ ಹಿಡಿ. ಗಟ್ಟಿ ಹಿಡಿ ಅಂದೆ. ಹಿಡಿಯಮ್ಮ. ಪೋತ್ರೆ ಬಿಡ ಹೊಡ್ದು ನೋಡ್. ಇನ್ನ ಮಾಡ್ದಲ್ಲ. ಗಡಿಗಿದ ಏಯವ್ವ, ಏನಮ್ಮ? ಈ ಜಗತ್ತಿನ ಮೇಲೆ ಸ್ಥಿರವಾಗಿರ್ತಕ್ಕಂಥ ಬುಡ ಯಾರು ತಂದೆ ಇಲ್ಲ. ಯಾರು ತಂದಿಲ್ಲಮ್ಮ. ಇವತ್ತಿನ ನಾಳೆ ಹೊಡೆದು ಹೋಗುವ. ನಿಂದು ನನ್ನ ಮೊದಲ ಬಾಯ್ ಬಿಟ್ಟೈತಿ. ಚಲೋವಾಗೈತಿ. ಹೊಡಿತಾವತ್ತು ಬಿಡ್ಲಿಕ್ಕೆ ಬರುದಿಲ್ಲ. ಹೊಡಿತಾವತ್ತೇಳಿ ಬಿಡ್ಲಿಕ್ಕೆ ಬರಂಗಿಲ್ಲಮ್ಮ. ಇರುವರಿಗೆ ಸಂಭಾಳಿಸಲಿಕ್ಕೆ ಬೇಕು. ಇರುವರಿಗೆ ಸಂಭಾಳಿಸಲಿಕ್ಕೆ ಬೇಕಮ್ಮ. ನಿನ್ನ ಹೈನ ಬಂದ ಎಂತಾದು? ನನ್ನ ಹೈನ ಬಂದು ಎಂತಾದು? ಮತ್ತು ಯಾತ್ರದು? ಮತ್ತು ಯಾತ್ರದಮ್ಮ. ಯಾಗ ತಂದೆ. ಎಲ್ಲಿಂದ ಬಂದೆಮ್ಮ? ಹೇಳಿದಾದ್ರೆ ಶುರುವ ಏನಾದು? ವ್ಯಾಪಾರ ಉಳ್ಕೊಂಡ್ರಿ. ಎಲ್ಲಿ ಬಿಡಮ್ಮ. ಹೇಳಮ್ಮ.
ನೋಡಮ್ಮ ಹಾ ನೀವು ಆವತ್ತು ಹೇಳಕತ್ತೀರಿ ಆವತ್ತ ಪಾರ್ವಾಳ್ಕ ಹಾಗೇನಲ್ಲಮ್ಮ ಹಾ ಚಂದ ಆಕಳಿಗೆ ಬಂದು ಆವಂತಕ್ಕದ್ದ ಚಂದಾಕಳಿಗೆ ಆವ್ ಹೌದು ಹೌದಮ್ಮ ಗಂಡಿಗೆ ಜಾವ್ ಕೋಣಿಗೆ ಪಕ್ಕದ ಲಾವ್ ಹೌದಾವಿ ನೋಡಿ, ಪಕ್ಕಲ್ಲ. ಬಾಳ್ ಚಲೋ ಕೂಡ್ಯಾರ ಹೇಳಿ ನೀವು ಇಲ್ಲಿ ಬಿಡುವ ಎಲ್ಲಿ ಬಿಡಮ್ಮ? ಹಾ, ಹಾ. ಏ ಗೊತ್ತಿ ಯಾಕ ಅಂದ್ರೆ ಏನು ಕೆಂಪಾಕಳು ಹಾಕ್ತಂದನೆ ಹೇಳ್ತೀಯ ಹೌದು ಹೌದಮ್ಮ ಗೊತ್ತಿ ಏನು ಪ್ರತಿಯೊಬ್ಬ ಗೊತ್ತಾರ ಕೇಳಿದ ಕ್ಷಣಕ್ಕ ಹಾ ಹಾ ಕೆಂಪಾಕಳು ಹಾಲನ್ನು ತಂದದ್ದು ಅಂತ ಹೇಳ್ತಾರೆ ಹೌದಮ್ಮ ಹಂಡ ಹಂಚಿಕಾಯಿ ಬಿಡುವ ಕರಿವ ಇರಂಗಿಲ್ಲ ಕೆಂಪಾಕಳ ಹಾಲನ್ನು ಯಾಕೆ ತರಬೇಕು ಕೆಂಪಾಕಳ ಹಾಲನ್ನು ಯಾಕೆ ತರಬೇಕಾಗಿತ್ತಮ್ಮ ಕೆಂಪು ತತ್ವ ಎಲ್ಲದ ಅಗ್ನಿಯಲ್ಲಿ ಅದ ಅಗ್ನಿಯಲ್ಲಿ ಅದ ಹೌದಮ್ಮ ಅಗ್ನಿಯ ಗುಣಧರ್ಮ ಏನು ಆ ಕರ್ಮವನ್ನು ಸುಡುವಂತಹದಮ್ಮ ಏನು ದಹಿಸುವಂತಹದ್ದು ಹೌದಮ್ಮ ದಾನದ ಗುಣಧರ್ಮ ಏನು ಅಮ್ಮ ಆ ಕರ್ಮವನ್ನು ಆ ಸುಡು ಕರ್ಮವನ್ನು ಸುಡುವಂತಹದು ಅಂತ ತಿಳಿದು ಅಂತ ತಿಳಿದು ಸಾಧು ಸತ್ಪುರುಷರು ಕೆಂಪು ತತ್ವದ ಬಟ್ಟೆಯನ್ನು ದಾನ ಮಾಡ್ತಾರೆ ಮಾಡ್ತಾರಮ್ಮ ಯಾಕಂದರೆ ಅಮ್ಮ ನಾವು ಸಂಸಾರ ತ್ಯಾಗಿಗಳು ಸಂಸಾರ ತ್ಯಾಗಿಗಳಮ್ಮ ಜ್ಞಾನ ಪರಿವರ್ತಕರು ಹೌದು ಹೌದಮ್ಮ ನಮ್ಮಲ್ಲಿ ಜ್ಞಾನದ ತಿಳಿದ ಹಾ ಹಾ ಕೆಂಪು ತತ್ವದ ಬಟ್ಟೆಯನ್ನು ದಾನ ಮಾಡ್ತಾರೆ ಮಾಡ್ತಾರಮ್ಮ ಹೌದಲ್ಲ ಹೌದು ಹೌದಮ್ಮ ಕೆಂಪಾಕಳು ಹಾಲು ತಂದದ್ಯಾ ಹೌದು ಚಲೋ ಆತು ಹಾ ಹಾ ಹಾಲ ಚಲೋ ಅದಾವ ಅವ ಇನ್ನು ಗಟ್ಟಿ ಅನ್ಬೋದಕ್ಕ ಅಂದ್ರೆ ಏನಮ್ಮ ಅದು ಮ್ಯಾತ್ತಂತದ ಗುರ್ತಿಲ್ಲ ಗೊತ್ತಿಲ್ಲ ಇಲ್ಲಿ ನೋಡಮ್ಮ ಮಸೂರ ನೋಡಬೇಡ ಹಾಗಲ್ಲಮ್ಮ ತಂದಳು ಕೆಟ್ಟೈತೆ ಏ ಜುಟ್ಟು ಜುಟ್ಟು ನೀನು ನನ್ನ ಮೊಸರು ಅಷ್ಟೇ ಚಲೋವಿದ್ದೆ ಕಾರಣ ಅದಕ್ಕೆ ನೋಡ್ಬೇಡ ನೋಡಮ್ಮ ಏನು ಚಲೋ ಅದ ಹೌದಮ್ಮ ಏನು ಹೆಪ್ಪ ಮುರಿದದನೋ ಏನು ಸಾದ ಅದನೋ ಹೆಪ್ಪ ಮುರಿದದನೋ ಏನು ಸಾಲ ಅದನೋ ಸಾದ ಅದನೋ ಕೇಳಮ್ಮ ಹೇಳ ಯಪ್ಪ ಮುರಿಯ. Thank you.
ಮನೆಯಲ್ಲಿ ಹೆಪ್ಪ ಮರದ್ರ ಹುಳಿ ಆಗುತ್ತಂತ ತಿಳಿದು ಹುಳಿ ಆಗುತ್ತ ಅಂತ ತಿಳಿದು ಈಗ ಸದ್ಯ ಮಂದಿ ಇಲ್ಲೇ ಮರ್ದು ನೋಡಮ್ಮ. ಅಲ್ಲ ಹೆಣ್ಮಗಳು ಅಂತ ಸಂಭಾವಿತ ಕಾಣ್ತೀವಿ. ಇರ್ಲಿ ಬಿಡಿ, ಏನಾಗ್ಯದ? ಯಾಕೆ ಸುಳ್ಳು ಮಾತಾಡ್ತಿ? ಏನಾಗ್ಯದ? ಅಲ್ಲ ಹೆಪ್ಪಾರೆ ಮುರ್ದನೆ ಹೇಳ್ತಿ. ಹೌದ ಹೌದಮ್ಮ. ಒಂದ್ ಸ್ವಲ್ಪ ಸಪ್ಪಳ ಹಾಗಲ್ಲಮ್ಮ. ಹಾ ಹೆಪ್ಪ ಮುರಿಬೇಕಾದ್ರೆ ಸಪ್ಪಳ ಆಗ್ತೈತಿ ಏನ? ಸಪ್ಪಳ ಆಕತ್ತೇನ ಕೇಳಿಲ್ಲಿ ಸರಾಸರಿ ಹಳಿಗಾಡಿ ಬಿದ್ದಂಗ ಅಕ್ಕಾವು ಅವು ನಿಮ್ಮ. ಹಾ ದೇವ ಏನಮ್ಮ ನಮ್ಮ ಪದ್ಧತಿ ಹೇಗೆ ಹೇಳಿದ್ದೆ ನೀನು ಪದ್ಧತಮ್ಮ ಹೇಳೇ ಬಿಡ. ನೋಡ್ರಿ, ಇವತ್ತು ನಾವು ಹೆಪ್ಪ ಮುರಿಯವ್ರು ಇದ್ದು ಅಂದ್ರ ಊರೊಳಗ ಡಂಗ್ರ ಹಚ್ತೇವ್. ಏನತ್ತ? ನಾವ ಇವತ್ತು ಹೆಪ್ಪ ಮುರಿಯವ್ರದೇವು. ಹಾ ಹಾ ನಿಮ್ ಮಕ್ಕಳ ಮರಿ ದನ ಕರ ಕೋಳಿ ಕೊಂಚಿ ನಿಮ್ ಪಕ್ಕದಾಗ ಇಟ್ಕೋರಿ ಅಂತ ಹೇಳ್ತೇವ್. ಹೌದೌದಮ್ಮ. ಹಾ ನಿಮ್ಮ ಹೆಪ್ಪುರಿ ಪದ್ಧತಿ ಅದ. ಪದ್ಧತಿ ರೀ. ನೋಡುವ ಸರಳ ಮನೆಗೆ ಬರ್ತಾವ್ರಿ. ಮನಿಗ್ ಬಂದು ಏನ್ ಮಾಡ್ತೀರಿ ನೀವು? ಕದ ತೆಗೆದ ಅಡಿಗೆ ಮನೆಗೆ ಹೋಗ್ತೇವ್. ಅಡಿಗೆ ಮನಿಗೆ ಹೋಗಿ ಏನ್ ಮಾಡ್ತೀರಮ್ಮ ನೀವು? ನೆಲವಿನ ಮೇಲಿನ ಪಾತ್ರೆ ಹಗರ ಕೆಳಗೆ ತಗೋತೇವ್. ಕೆಳಗಿಟ್ಟು ಏನ್ ಮಾಡ್ತೀರವ? ನಾವು ನಮ್ಮ ಪುರುಷರು ನೀವು ನಿಮ್ಮ ಪುರುಷರು ಪಡಸಾಲಿಗೆ ಬರ್ತೇವ್. ಪಡಸಾಲಿ ಬಂದು ಏನ್ ಮಾಡ್ತೀರಮ್ಮ? ಇದರ ಬದರ ಕೊತ್ತ ಪಾತ್ರೆ ಮನಕಾಲಿಗೆ ಹಚ್ಚಿ ಮುರಿದ್ರ ಯವ್ವ. ಹಾ ಹಾ ಕಾಡ್ 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 ಬಾಳ ಚಲೋವ ನೋಡುವ ನಿಮ್ಮ. ನಮಕ್ಕಿಂತ ಗಂಡ ಬಿರ್ಸದ ಬಾಳ ಚಂದ ಇಲ್ಲಿ ಬಿಡ. ಮೊಸರ ಚಲೋ ಅದ. ಅದ ಇನ್ ಮೇಲೆ ಶ್ರೀಮಂತರು ಊಟ ಮಾಡುವಂತ ಪದಾರ್ಥ ಅಂದ್ರೆ ಏನಮ್ಮ ಅದು? ಬೆಣ್ಣೆ. ಬೆಣ್ಣೆಮ್ಮ. ಹಾ. ಬೆಣ್ಣೆ ಆದ್ರೂ ಅದ. ಏನು ಬೆಣ್ಣೆ ಆದ್ರೂ ಅದ. ಅದ ದಾವಲ್ಯದ. ಅಮ್ಮ ಈ ಪಾತ್ರಲದ ನೋಡಮ್ಮ. ಏನು ಈ ಪಾತ್ರೆ ಅದ. ಹೌದೌದಮ್ಮ. ಅದ್ರ ಮ್ಯಾಲ ಏನು ಮುಚ್ಚೋದಿಲ್ಲ. ಅಮ್ಮ ಅರಿಬೇದ. ಅರಿಬಿ ಅದ. ಹೌದಮ್ಮ. ಅದನ್ನ ಹಾ ಹಾ ಏನ್ ನೀನ ತೆಗೆದ್ ತೋರ್ಸು. ಹಾ. ಏನ್ ನಾವ ತೆಗೆದ್ ನೋಡು. ಯಾಕೆ ನೋಡ್ತೀಯ ನೀನು? ಏನಂತಿ ನೀನು? ಏನು ಮಾತಾಡ್ತೀರಮ್ಮ ನೀವು? ಅಲ್ಲ ನಿಂದ ಸುಮಾರು ಇತ್ತಂದ್ರೆ ಕದ್ದ ಮುಚ್ಚಿ ವ್ಯಾಪಾರ ಮಾಡ. ನಿಂದು ಚಲೋ ಇತ್ತ ತೆಗೆದ್ ತೋರ್ಸಲ. ಮತ್ತೂ ಮಾತಾಡ್ತಾಳ ನೋಡು. ಬೆನ್ನಿ ಬೆನ್ನಿ ಚೇಷ್ಟ ಮಾಡ್ಬೇಡ್ರಿ ಅಮ್ಮ. ಬಿಟ್ಟೆ ಬಿಟ್ಟು ಏನ್ ಹಿಂದಿತ್ತಲ್ಲ ಮುಂದ ಹಂಗಲ್ಲ. ಏನು ಅಲ್ಲ ಬಿಡ, ಸಂಬಂಧ ಇಲ್ಲ. ಏನು ಅಲ್ಲ ಅಲ್ಲ. ಬೆನ್ನಿ ನೋಡ್ತೀರಿ? ಏನ್ ಹುಡುಕುತ್ತ ನೋಡಿ ಅವಾಗಿಂದ ಕಣ್ ತೆರ್ಕೊಂಡೆ. ಇರ್ಲಿ ಹಿಡಿ ನೋಡ್ರಿ ಅಮ್ಮ. ನೋಡಮ್ಮ ನೋಡ್ಲಿ ಭಾರತಮ್ಮ ತೆಗೆದಾಳ ಅವು. ಅಲ್ಲ ಏನಾತ್ ಹಿಂಗ್ಯಾಕ ನಿಂತೀನಿ? ಏನಾಕತಿ ಉಸುರು ತಿರುಗಬಾರ್ದು. ಯಾಕ ಏನಾಗ್ಯದಮ್ಮ? ಅಲ್ಲ ಹೆಣ್ಮಗಳು ಎಂತ ಸುಸುರು ಬಿಟ್ಟು ಕಾಣಿಸ್ತಿ. ಹಾ ಹಾ ಈ ಗಡಿಗೆ ತೊಳೆದಿಲ್ಲ. ಗಡಿಗೆ ಮಕ್ಕದ ಹಾಕಿನ ಅಮ್ಮ ನಾನು ಗಡಿಗೆ ತೊಳೆದಲ್ಲಮ್ಮ. ಗಡಿಗೆ ತೊಳೆದ ಹ್ಯಾಗ ತೊಳೆದಿ? ಯಾಕ ತೊಳೆದೆ ಅಮ್ಮ? ಹೇಳಮ್ಮ. ಗಡಗಿ ತೊಳಿದ ಕಾಡಿದ ಬೆಣ್ಣ, ಗಡಗಿ ತೊಳಿದ ಗಡಗಿ ತೊಳಿದ
ದೂತೆ ಹಾ ಸ್ವಚ್ಛವಾಗಿ ಈ ದೂತೆ ಹಾ ಸ್ವಚ್ಛವಾಗಿ ಈ ಪಾತ್ರನ ತೊಳೆದು ಈ ಪಾತ್ರೆ ತೊಳೆದು ತಾಜಾ ಕಡಿದ ತಂದಂತ ಬೆಣ್ಣೆ ಅದಮ್ಮ. ಏನು ತಾಜಾ ಕಡ್ತಂದಂತ ಬೆನ್ನಿ ಅದ. ಹೌದಮ್ಮ. ಈಗ ಗೊತ್ತಿ ಯಾಕ ಇಷ್ಟು ತುಟ್ಟಿ ತಗೊಳ್ಳೋ ತಾಕತ್ ನನ್ನ ಹತ್ತಾರಿಲ್ಲ. ನಿನಗೆ ಯಾವ್ದು ನೀಗ್ತೈತಮ್ಮ? ಅಂದ್ರ ರೊಕ್ಕ ಎಲ್ಲ ಆಗ್ಯಾವ, ರೊಕ್ಕ ಆಗ್ಯಾವ ಒಂದೇ. ಅದಕ್ಕೆ ಸೊಯ್ದ್ ಬೇಕಾಗೈತಿ. ಸೊಯ್ ಅಂದ್ರ ಅದ್ ಯಾವ್ದು? ಗುರ್ತಿಲ್ಲ. ಮಜ್ಜಿಗೆ ಮಜ್ಜಿಗೆ ಅಮ್ಮ. ಹಾ ಮಜ್ಜಿಗೆ ಆದ್ರ ಅವ ಮಜ್ಜಿಗೆ ಅವ ಅವ ಮೊಸರ ಅಪ್ಪ ಬೆಣ್ಣಿ ಕಾಕ ತೊಪ್ಪ ದೊಡ್ಡಪ್ಪ ಹಾಲ ಸಿಗವ ಇನ್ನೊಮ್ಮೆ ನನ್ನ ಕೈಯಾಗ ಸಿಗವ ಸಿಕ್ಕಾಗ ಹೇಳವ. ನಡಿ ಹೋಗ. ದೂತೆ ಹಾ. ಮಜ್ಜಿಗೆ ಆದ್ರೂ ಅದ ಮೊಸರ ಆದ್ರೂ ಅದ. ಏನು ಮಜ್ಜಿಗೆ ಆದ್ರೂ ಅದಾವು ಮೊಸರು ಆದ್ರೂ ಅದಾವು. ಹೌದಮ್ಮ. ಮಜ್ಜಿಗೆ ಎಂತಾವ್ ಅದಾವು? ಎರಡ್ ನಮನ ಇದ್ದ ನೋಡಮ್ಮ. ಎರಡು ನಮೂನಿ. ಹೌದಮ್ಮ. ಯಾವ? ಒಗ್ಗರ್ನಿ ಮತ್ತು ಸಾದಾ. ಒಗ್ಗರ್ನಿ ಮತ್ತು ಸಾದಾ. ಹೌದಮ್ಮ. ಅಮ್ಮ ಏನು ಸಾದಾ ಮಜ್ಜಿಗೆ ಉಂಡು ಬೇಸರ ಆಗೈತಿ. ಬ್ಯಾಸರ ಆಗ್ಯದಮ್ಮ. ಮಜ್ಜಿಗೆ ಒಗ್ಗರ್ನಿ ಏನೇನು ಕೊಟ್ಟದಿ? ಮಜ್ಜಿಗೆ ಒಗ್ಗರ್ನಿ ಏನೇನು ಕೊಟ್ಟಣಮ್ಮ? ಪದಾರ್ಥಗಳು ಯಾವ? ಪದಾರ್ಥಗಳು ಯಾವ ಯಾವ ಹೇಳಮ್ಮ. ಸ್ವಚ್ಛವಾದ ಇಂಗು ಶುಂಠಿ ಹಚ್ಚಿದ ಇರ್ಲಿ ಬಿಡಿ. ಹೆಂಗ ತಿಳಿ ಅದಕ್ಕೈತ್ರಿ ನೀವು? ನಾವು ಹೆಂಗ ಗಪ್ಪ ಆಗೋದಕ್ಕ ಹಾಗೇನಲ್ಲಮ್ಮ. ಮತ್ತೇನು? ಒಗ್ಗರ್ನಿ ಸಾಹಿತಿಗಳ ಹೆಸರುಗಳಮ್ಮ. ಹೆಸರುಗಳು ಹೌದಮ್ಮ. ಏನೇನು? ಏನೇನು? ಇಂಗು, ಯಾಲಕ್ಕಿ, ಶುಂಠಿ, ಏನ್ ಮನುಷ್ಯ ಹಿಮ್ಯಾಳ ಮುಮ್ಯಾಳ ತಾಳಿಮ್ ಖಾನ್ ಬೀಜ ಬಿಂದು ಮಟ್ಟಿ ಮಿನಿ ಹಾಕ್ತಿರು ಸ್ವರ್ರತ್ ಮಕ್ಕಳನ್ನು ಹಿಡಿದಿ. ಇರ್ಲಿ ಬಿಡಿ. ಇವೆಲ್ಲ ಎದಕ್ ನಿನಗ? ನಿನ್ನ ಎಲ್ಲ ಅದಕ್ಕೆ ನಾನು ಕಂಪಾಗ್ಲಿಕ್ಕೆ ನೋಡಮ್ಮ. ನಾನು ಕಂಪಾಗಂಗಿಲ್ಲ. ಏನಾಗ್ತಾವಮ್ಮ? ಹೊಟ್ಯಾಗ ಹೋತಂದ್ರೆ ಕಣ್ಣು ಕೆಂಪಗಾಗಿ ಜೋಲಿ ಹೊಡಿಯಕತ್ತಾವ ನೋಡಿ 10 ನಿಮಿಷ ಕೊಡ್ಬೇಕು. ಇರ್ಲಿ ಬಿಡಿ. ಹೆಂಗೋ ಆಗಲಿ ಅವು. ಇನ್ನು ಮೇಲೆ ವ್ಯಾಪಾರ ಮಾಡಿಸ್ಕೊಳ್ಳಿ. ಒಂದು ಗಿರಾಕಿ ಗಿರಾಕಿ ಏ ದೂತೆ ಓರಿ ನೋಡಿ ಯಾಕ ಬಾಯಿಲೆ ಕರೆಯೋದು ಮತ್ತೆ ಬಿಡೋದು. ಹಂಗಾಲಿ ಹಂಗಾಗಕತಿ 2 ದಿವಸ ಆತ. ಕರೆದವ್ರು ಯಾರು? ನಾ ಕರ್ದನ್ ಅವ್ರು ಕರ್ದಂಗ ಆತನ. ಅಲ್ಯಾಕ ಹೋದಂಗೆ? ಈಗ ನನಗೆ 4 ದಿವಸ ಆತ. ಏನಾಗಕತೈತಿ? ಯಾರೋ ಕರೀಲಿ. ಯಾರೋ ಕರೀಲಿ. ಎಷ್ಟೊತ್ತಿನಾಗ ಕರೀಲಿ. ಎಷ್ಟೊತ್ತಿನಾಗ ಕರೀಲಿ. ಅವರ ಕರ್ದಂಗ ಆಗಾಕತೈತಿ. ಹೌದಲ್ಲೋ. ನಾನು ಸೂರ್ಯ ಮುಖ ನೋಡ್ಕೊ. ಮುಖ
ಕರ್ದವ್ರು ನಾವು ಅದೀವಿ. ನೀ ಕರ್ದೆ? ಅಂದ್ರೆ ಏನು ಹಾಲು ಮೊಸರು ತಂದಾರ. ಹಾ, ಅದಕ್ಕೆ ವ್ಯಾಪಾರ ಮಾಡೋ ಸಂಬಂಧ ಹೇಳಿ ಕರ್ದ ನೀನು. ಹಾಲು ಮೊಸರು ಎಲ್ಲಿ ಅದಾವು? ಹಾಲು ಮೊಸರು ಬಂಡಿ ಒಳಗೆ ಅದಾವು. ಅಲ್ಲಿ ಅದಾವು. ಕೊಡವ್ರು ಅಲ್ಲಿ ಅದಾರ ನೋಡಿ. ಅಲ್ಲಿ ಹೋಗಿ ಕೇಳಿ. ಕೇಳಿದ ಕೂಡಲೇ ಕೊಡತಾರ. ನೋಡ, ನನಗೆ ಸಾಕು ಅನ್ನೋಷ್ಟು ಕೊಡ್ತಾರ. ನಿನಗೆ ಸಾಕನು ಮಠ ಅಟ್ಟಾಕ ನಿನಗೆ ಊರಿಗೆ ಹೋಗೋ ಮಠ ಕೊಡ್ತಾರ. ಹೋಗು ಒಮ್ಮೆ ಕೇಳಬೇಕು. ಕೇಳಲ್ಲ ಜನ್ಮದಾಗ ಕೊಡವ್ರು ನೀವಾರಿ ಪಾಡದಾಳು. ಹಂಗಲ್ಲ, ಕೊಡವ್ರು ನೀವು ನನ್ನ ಹಿಂಗೆ ಕೊಡ್ತಾರ. ಹಾಲು ಮೊಸರು ತಂದವ್ರು ನೀವ ಏನು? ಹಾಲು ಹೆಂಗೆ ಕೊಡ್ತೀರಿ, ಧಾರಣೆ ಹೆಂಗೆ ಕೊಡ್ತೀರಿ? ಧಾರಣೆ ಕೇಳ ನಾನು ದುಂಡಿ ಆ ತಳಪ ಕೇಳ್ತಾನು. ಕೇಳ್ತಿ ಅಮ್ಮ ತಾಯವ್ರೆ, ಏನಮ್ಮ? ಹಾಲು ಮೊಸರ ವ್ಯಾಪಾರ ಮಾಡವ್ರು ನೀವು? ಹೌದು, ವ್ಯಾಪಾರ ಮಾಡೋರು ನಾವ. ಹಾ, ಇರ್ಲಮ್ಮ. ಇರ್ಲಮ್ಮ. ಹಾಲು ಬಂದು ಹ್ಯಾಕ್ ಕೊಡ್ತೀರಿ? ಅಮ್ಮ 50 ರೂಪಾಯಿ 1 ಲೀಟರ್ ಹಾಲು ಕೊಡ್ತೇನಮ್ಮ. 50 ರೂಪಾಯಿ 1 ಲೀಟರ್ ಹಾಲು. ಇನ್ನು ಹೆಚ್ಚು ಹೋಗಿಲ್ಲ ನಾನು. ಹೋಗ್ಲಿ, ಹೋಗ್ಲಿ. ಹಾಲು ಅಲ್ಲೇ ಇರ್ಲಿ, ಅಲ್ಲೇ ಇರ್ಲಿ, ಒಯ್ಯಾಕ್ ಹೋಗ್ಬೇಡ್ರಿ. ಬಾಂಡ್ಯದೊಳಗೆ ಇರ್ಲಿ. ಇರ್ಲಿ. ವ್ಯಾಪಾರ ಆಗೈತಿ ತಿಳ್ಕೊಯವ್ ನೀ. ಹಾ, ಹ್ಞೂ. ಇರ್ಲಿ ಇರ್ಲಿ. ಮೊಸರ ಹ್ಯಾಕ್ ಕೊಡ್ತೀರಿ? ಮೊಸರಮ್ಮ ಹಾ. 10 ರೂಪಾಯಿ 1 ತಾಲಿ ಮೊಸರು ಕೊಡ್ತೇನಮ್ಮ. 10 ರೂಪಾಯಿ ಒಂದು ತಾಲೆ. ತಾಲಿ ಗಂಟ್ಲೆ ಗಡಿ ಗಂಟ್ಲೆ ಯಾವಾಗಿತ್ತು ವ್ಯಾಪಾರ? ಹಾ ಹಾ, ಮಾಜಿ ಕಾಲ. ಮಾಜಿ ಕಾಲಮ್ಮ. ಈಗ ತಾಲಿ ಎಲ್ಲ ಹೋಗ್ಯಾವ. ಅದಕ್ಕೆ ನನಗೆ ಏನು ಸಂಶಯ ಬಂದೈತಿ, ನಿಂದೇನು ಹಳಿದೋ ಏನು ಹೊಸಾದು? ಏ ತಾಲಿ ಮಾಪ ನಿಮ್ಮನ ಚೇಷ್ಟ ಮಾಡ್ಬೇಡ್ರಮ್ಮ. ತಾಲಿ ಅಂದಲ್ಲ ಅವ. ಹಾ, ಹಾ. ಆ ತಾಲಿ ಹಳಿದೋ ಹೊಸದೋ ಕೇಳ್ತಾಳ. ಹೊಸಾದ್ ಬೇಕಾಗಿತ್ತ, ಹಳಿದ್ ಬೇಕಾಗಿತ್ತು ನಿಮಗೆ. ನಿನಗೆ ಹೊಸ ಮಾಪ್ನೆ ಕೊಡ್ತೀನಿ, ದಡ ದಡ ವ್ಯಾಪಾರ ಹಾ, ಮಾಡಿ. ಒಳ್ಳೆ ವ್ಯಾಪಾರ ಶುರು. ಹಾ, ಇರ್ಲಿ ಬಿಡಿನ. ಇರ್ಲಿ ಬಿಡಮ್ಮ. ಮೊಸರು ಅಲ್ಲೇ ಇರ್ಲಿ. ಮೊಸರು ಇರ್ಲಿ. ಇನ್ನು ಇಷ್ಟೆಲ್ಲ ತಗೋತೀವು, ಹಾ, ಮಜ್ಜಿಗೆ ಹೆಂಗ್ ಕೊಡ್ತಿ? ಅಮ್ಮ ಇಷ್ಟೆಲ್ಲ ವ್ಯಾಪಾರ ಮಾಡಿಯಲ್ಲ, ಹಾ, ಹಜ್ಮಾಸ್ ಕೊಟ್ಟು ಬಿಡ್ತಾನೆ. ನೀ ಅಜ್ಮರ್ಸ್ ಕೊಡ್ಬೇಡ. ಯಾಕಮ್ಮ? ಅಜ್ಮರ್ಸ್ ಕೊಟ್ಟೆ ಅಂದ್ರ ಹಾ ಹಾ, ಬರ್ಬರ್ತ ಒಳಗೆ ಬರ್ತಿ ಒಳಗೆ. ಅಲ್ಲಿ ಅಲ್ಲ ಒಳಗಂದ್ರಿ ಏನತ್ರಿ ಇವ ನೀವ? ಅಂದ್ರೆ ಏನು, ನೀನು ಲುಕ್ಸಾನ್ದೊಳಗೆ ಬರ್ತಿ. ಲುಕ್ಸಾನ್ದಾಗ ಹೀಗಂದ್ರಿ? ನೀನು ಅರಿದ ಹೆಣ್ಮಗಳು ಕಾಣಿಸ್ತಿ. ಹೌದು ಹೌದಮ್ಮ. ನಿನಗೆ ಅನುಭವ ಇಲ್ಲ. ಇಲ್ಲ ಇಲ್ಲಮ್ಮ. ಹೆಂಗ್ ಕೊಡ್ಬೇಕು ಇವ್ರು ಕೇಳು. ಹೇಳ್ತಾರ ಕೊಟ್ಟು ಇವ್ರನ್ನ ಕೇಳ. ಇರ್ಲಿ ಬಿಡಮ್ಮ. ವ್ಯಾಪಾರ ಮಾಡ್ಬೇಕಂದ್ರೆ ಹೇಗೆ ಮಾಡ್ಬೇಕಮ್ಮ? ನಾನು ಹೇಗೆ ಮಾಡ್ಬೇಕಂದ್ರ ಮೊದಲ ನನ್ನ 6 ತಿಂಗಳು ಇಟ್ಕೋ. ನೀ ಬಡಿದಾಡ, ನಾ ತಪ್ಪು ಮಾತಾಡಿಲ್ಲ. ಏನ್ ಮಾತಾಡ್ತೀನಿ ನೀನು? ಹೌದು, ಈ ಮಾಲ ವ್ಯಾಪಾರ ಮಾಡು ಇಷ್ಟು ಕೊಡಬೇಕು, ಹಾ, ಹಾ. ಬೆಣ್ಣಿ ರೇಟ್ ಇಟ್ಟು ಹಚ್ಚಬೇಕು, ಹಾ, ಹಾ. ಮಾಹಿತಿ ಮಾಡಿ ಕೊಡ್ತಾನ. ಹೀಗೇನು? ಅದಕ್ಕ ಮೊದಲ 6 ತಿಂಗಳು ಇಟ್ಕೋ. ನನ್ನ ಅಣ್ಣ ಅವ ಚೇಷ್ಟ ಮಾಡ್ಬೇಡ, ದಡ ದಡ ಮಾತಾಡ. ಹೌದು, ಅದನ್ನೇನು ಬೇಡ. ಬೇಡಮ್ಮ. ಹಾ, ನೀ ಹೆಂಗ್ ಕೊಡ್ಬೇಕಂತ ಹೇಳಿಬಿಡ ಆಕೆಗೆ. ನಿಮ್ಮದ ಮನಿತಾನ ಮುಂದೆ ಬರ್ಬೇಕಾದ್ರ ಹಾ, ಹೌದಮ್ಮ. ಹ್ಯಾಕ್ ಕೊಡ್ಬೇಕಂದ್ರೆ, ಯಾಕೆ ಕೊಡ್ಬೇಕಮ್ಮ? ಇಂಥವ್ರು ಬೇಡಿದ್ರೆ ಹಂಗ ಕೊಟ್ಕೊತ್ ಹೋಗ್. ಹಂಗ ಕೊಡ್ಬೇಕು. ಯಾಕ್ ಮಾಡುವ ನೀವು? ಇದನ್ನ ಯಾರು ಮಣ್ಣು ಕೊಡಂಗಿಲ್ಲ. ನೀ ವ್ಯಾಪಾರ ಮಾಡೋರ ಅಲ್ ನೀವು, ಇರ್ಲಿ ಬಿಡ. ತಿನ್ನಾರ ಅಲ್ ನೀವು. ಓ ಅಲ್ಲ ಅಲ್ಲಮ್ಮ. ಇರ್ಲಿ ಬಿಡ. ಇರ್ಲಿ ಬಿಡ. ಗೊತ್ತಿ, ಹಾ, ನಿನ್ನ ಇಂಥ ಮಜ್ಜಿಗೆ ಇಲ್ಲಿ ವ್ಯಾಪಾರ ಆಗೋದಿಲ್ಲ. ಇಲ್ಲಿ ವ್ಯಾಪಾರ ಆಗೋದಿಲ್ಲಮ್ಮ. ನಿನ್ನ ಮೇಲೆ ಮುಂದಿನ ಕೇರಿ. ಮುಂದಿನ ಕೇರಿ ಅಂದ್ರೆ ಯಾವ್ದು ಯಾವ್ದಮ್ಮ? ಅಲ್ಲಿ ಕಾಣಿಸ್ತದ ನೋಡಿ ನಂದು ಗೋಕುಲ. ಅದೇ ಗೋಕುಲಮ್ಮ. ಗೋಕುಲ ಅಮ್ಮ, ಆ ಗೋಕುಲದಲ್ಲಿ ಅವೇ ಓಣಿಗಳಮ್ಮ. 4 ಓಣಿಗಳದಾವು. ಅವು ಯಾವ್ಯಾವಮ್ಮ? ಬ್ರಾಹ್ಮಣ, ಛತ್ರಿ, ವೈಶ್ಯ, ಶೂದ್ರ. ಹಾ ಹಾ, ಬ್ರಹ್ಮ ವಿಜೇತೆ ಬ್ರಾಹ್ಮಣ. ಬ್ರಾಹ್ಮಣರು ಹಾಗಂದ್ರೆ ನಿನ್ನ ವ್ಯಾಪಾರ ಆಗಿ ಆಕತಿ. ವ್ಯಾಪಾರ ಆಗ್ತದಮ್ಮ. ಆಗ್ತದ. ಹೋಗಿ ಬಿಡ್ತಾನಮ್ಮ. ಹೋಗಿ ಹೊಕ್ಕಣಮ್ಮ. ಹಾ, ಹೋಗೇ ಬಿಡಿ. ಏನಾಯ್ತು ಜನ್ಮದಾಗ ಒಮ್ಮೆ ಶೃಂಗಾರಿ ಹಂತದಮ್ಮ. ಎಂತದು? ಯಾಕೆ ಹೋಗ್ಬೇಕಮ್ಮ? ಯಾಕೆ ಹೋಗ್ಬೇಕು? ದೂತೆ ಉಟ್ಟುಕೊಂಡು ಮಗ್ಗೆ ಕುಪ್ಪಿಸಕರಣ ಹಾಕಿಕೊಂಡು ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಹೋಗಿ ಬಿಡ್ತಾನಮ್ಮ. ನಡಿ ಹೊಕ್ಕನು. ಹೋಗೇ ಬಿಡಿ.